ಮಗನ ಒಟ್ಟು ಆಸ್ತಿ ಎಷ್ಟು? ಜಗನ್ನ ಶ್ರೀಮಂತಿಕೆಯ ಸೀಕ್ರೆಟ್ ಏನು? ಜೈಲಲ್ಲೇ ಮುಗಿಯುತ್ತಾ ಜಗನ್ ಕಥೆ. ಇದೇ ಇವತ್ತಿನ ಸಮಥಿಂಗ್ ಸ್ಪೆಷಲ್ ದಿ ಬಿಸ್ನೆಸ್ ಮ್ಯಾನ್. ನಾನು ಶ್ವೇತಾ. ಆಂಧ್ರ ಪ್ರದೇಶದ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಎದ್ಬಿಟ್ಟಿದೆ. ತೆಲಂಗಾಣ ವಿವಾದವನ್ನು ಮೀರಿಸುವಂತೆ ಹೊಸ ವಿವಾದವೊಂದು ಅಲ್ಲಿ ಸಂಚಲನ ಮೂಡಿಸುತ್ತಿದೆ. ಇದಕ್ಕೆಲ್ಲ ಕಾರಣವಾಗಿರೋದು ಸಿಬಿಐ ಜಗನ್ ಮೋಹನ್ ರೆಡ್ಡಿಯನ್ನ ಅರೆಸ್ಟ್ ಮಾಡಿರೋದು. ಇಷ್ಟಕ್ಕೂ ಸಿಬಿಐ ಕಣ್ಣು ಜಗನ್ ಮೇಲೆ ಬಿದ್ದಿರೋದಾದ್ರೂ ಯಾಕೆ? ಇದಕ್ಕೆಲ್ಲ ಕಾರಣರಾದವರು ಯಾರು? ವೈಎಸ್ಆರ್ ಪುತ್ರನ ಒಟ್ಟು ಆಸ್ತಿ ಎಷ್ಟು? ಜಗನ್ ಜೈಲಿನಿಂದ ಹೊರಗೆ ಬರ್ತಾರಾ, ಇಲ್ಲ ಕಂಬಿಗಳ ಹಿಂದೆಯೇ ಆತನ ಕಥೆ ಮುಗಿಯುತ್ತಾ ಅನ್ನೋದರ ಸುತ್ತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಇಡೀ ಆಂಧ್ರ ಪ್ರದೇಶ ತುದಿಗಾಲ ಮೇಲೆ ನಿಂತಿದೆ. ಹೈದರಾಬಾದ್ ಸೇರಿದಂತೆ ಕಡಪ, ಕರ್ನೂಲು ಮುಂತಾದ ಅನೇಕ ನಗರ ಪಟ್ಟಣಗಳಲ್ಲಿ ಉದ್ವಿಗ್ನ ಪರಿಸ್ಥಿತಿ ಇದೆ. ಯಾವ ಸಂದರ್ಭದಲ್ಲಿ ಎಲ್ಲಿ ಎಂಥ ಅಹಿತಕರ ಘಟನೆ ನಡೆಯುತ್ತೋ ಅಂತ ಆತಂಕ ಮನೆ ಮಾಡಿದೆ. ಸಾರ್ವಜನಿಕ ಆಸ್ತಿಪಾಸ್ತಿಗೆ ಹಾಗೂ ಜನರಿಗೆ ತೊಂದರೆ ಆಗದಿರಲಿ ಅಂತ ಆಂಧ್ರದಾದ್ಯಂತ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಇದಕ್ಕೆಲ್ಲ ಕಾರಣವಾಗಿರೋದು ಜಗಮೋಹನ್ ರೆಡ್ಡಿಯ ಅರೆಸ್ಟ್. ವೈಎಸ್ಆರ್ ಪುತ್ರನ ದುಸ್ಥಿತಿ. ಸಿಬಿಐ ಕಸ್ಟಡಿಯಲ್ಲಿ ಕಡಪ ಸಂಸದ. ಆಂಧ್ರದ ಮಾಜಿ ಮುಖ್ಯಮಂತ್ರಿ ಜಗಮೋಹನ್ ರೆಡ್ಡಿ ಸದ್ಯ ಕಡಪದ ಸಂಸದ, ಜೊತೆಗೆ ವೈಎಸ್ಆರ್ ಕಾಂಗ್ರೆಸ್ ಪಾರ್ಟಿಯ ಅಧ್ಯಕ್ಷ. ಅಕ್ರಮ ಆಸ್ತಿ ಗಳಿಕೆಯ ಆರೋಪದ ಮೇಲೆ ಜಗನ್ನನ್ನ ಸಿಬಿಐ ಕಳೆದ 3 ದಿನಗಳಿಂದ ಸತತ ವಿಚಾರಣೆ ನಡೆಸ್ತಾ ಇತ್ತು. ಕೊನೆಗೆ ನಿನ್ನೆ ರಾತ್ರಿ ವಿಚಾರಣೆ ಮುಗಿದ ಬಳಿಕ ಜಗನ್ನನ್ನ ಅರೆಸ್ಟ್ ಮಾಡಿ ಹೈದರಾಬಾದ್ನ ದಿಲ್ಖುಷ್ ಗೆಸ್ಟ್ ಹೌಸ್ನಲ್ಲಿಯೇ ಇರಿಸಿತ್ತು. ನಂತರ ಬೆಳಗ್ಗೆ ನಾಂಪಲ್ಲಿಯ ಸಿಬಿಐ ಕೋರ್ಟ್ನಲ್ಲಿ ಈತನನ್ನ ಹಾಜರುಪಡಿಸಿತು. ಹಾಗೆ ನೋಡಿದ್ರೆ ಜಗನ್ ಅರೆಸ್ಟ್ ಆಂಧ್ರದ ಮಟ್ಟಿಗೆ ತೀರಾ ಶಾಕಿಂಗ್ ವಿಷಯವೇನಲ್ಲ. ಅನೇಕ ತಿಂಗಳಿಂದ ಈತ ಅರೆಸ್ಟ್ ಆಗಬಹುದು ಅನ್ನೋದು ಚರ್ಚೆ ಆಗ್ತಾನೆ ಇತ್ತು. ಮೊನ್ನೆ ಮೊದಲ ದಿನ ವಿಚಾರಣೆಗೆ ಅಂತ ಜಗನ್ ಸಿಬಿಐ ಮುಂದೆ ಹಾಜರಾದ ದಿನವೇ ಈತನನ್ನ ಅರೆಸ್ಟ್ ಮಾಡಬಹುದು ಅನ್ನೋ ಮಾತುಗಳು ಕೇಳಿಬಂದಿದ್ವು. ಈ ಹಿನ್ನೆಲೆಯಲ್ಲಿ ಜಗನ್ನ ಸಾವಿರಾರು ಅಭಿಮಾನಿಗಳು ರಾಜ್ಯದ ವಿವಿಧ ಭಾಗಗಳಿಂದ ಹೈದರಾಬಾದ್ಗೆ ದಾಂಗುಡಿ ಇಟ್ಟಿದ್ರು. ಜಗನ್ ದಿಲ್ಖುಷ ಗೆಸ್ಟ್ ಹೌಸ್ಗೆ ಹೋಗೋದಕ್ಕೂ ಬಿಡದೆ ಈತನ ಕಾರನ್ನ ಅಡ್ಡ ಹಾಕಿದ್ರು. ಅರೆಸ್ಟ್ ನಂತರ ನಡೆಯಿತು ಹೈ ಡ್ರಾಮಾ. ಗೆಸ್ಟ್ ಹೌಸ್ ಬಳಿ ಜಗನ್ ಬಂಧುಗಳ ಧರಣಿ. ಆದ್ರೆ 2 ದಿನ ಜಗನ್ನನ್ನ ವಿಚಾರಣೆ ಮಾಡಿ ಮನೆಗೆ ಕಳಿಸಿದ ಸಿಬಿಐ 3ನೇ ದಿನ ವಿಚಾರಣೆಯ ನಂತರ ಈತನನ್ನ ವಶಕ್ಕೆ ಪಡೆಯಿತು. ವಿಶೇಷ ಅಂದ್ರೆ ಜಗನ್ನನ್ನ ಅರೆಸ್ಟ್ ಮಾಡಿದ ನಂತರ ಜಗನ್ ತಾಯಿ ವಿಜಯಮ್ಮ, ತಂಗಿ ಶರ್ಮಿಳಾ, ಜಗನ್ ಹೆಂಡತಿ ಭಾರತಿ ಸೇರಿದಂತೆ ಅನೇಕರು ದಿಲ್ಖುಷ ಗೆಸ್ಟ್ ಹೌಸ್ ಮುಂದೆ ಧರಣಿ ಕೂತುಬಿಟ್ರು. ಜಗನ್ ಬಂಧನ ಅನ್ಯಾಯದ ಕ್ರಮ ಎಂದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಇದು ಸರ್ಕಾರದ ಸೇಡಿನ ಕ್ರಮ ಅಂತ ಕೆಂಡ ಕಾರಿದ್ರು. The CBI just out of grudge. ಸಿಬಿಐ ಕೇವಲ ದ್ವೇಷದ ಕಾರಣಕ್ಕೆ ಜಗನ್ನ ಅರೆಸ್ಟ್ ಮಾಡಿದೆ. ಕಾಂಗ್ರೆಸ್ ಹೈಕಮಾಂಡ್ನ ಆದೇಶದ ಮೇರೆಗೆ ಇದೆಲ್ಲ ನಡೀತಿದೆ. ಕಾಂಗ್ರೆಸ್ ಸೇಡು ತೀರಿಸಿಕೊಳ್ಳಲು ಹೊರಟಿದೆ. ಇದು ಪರಮ ಅನ್ಯಾಯದ ಕ್ರಮ. ಇದು ಖಂಡಿತ ಪ್ರಜಾಪ್ರಭುತ್ವವಲ್ಲ. ಕಾಂಗ್ರೆಸ್ ಪಕ್ಷ ಕೇವಲ ಒಬ್ಬ ವ್ಯಕ್ತಿಯ ವಿರುದ್ಧ ಯುದ್ಧ ಮಾಡುತ್ತಿದೆ. 18 ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ತಾವು ಎಲ್ಲಿ ಸೋಲುತ್ತೇವೋ ಅಂತ ಕಾಂಗ್ರೆಸ್ ಇಂಥ ಸೇಡಿನ ಕ್ರಮಕ್ಕೆ ಮುಂದಾಗಿದೆ. ಕೋರ್ಟ್ನ ಆದೇಶಕ್ಕೆ ವಿರುದ್ಧವಾಗಿ ಜಗನ್ನನ್ನ ಅರೆಸ್ಟ್ ಮಾಡಲಾಗಿದೆ. That there will not be an arrest.
ಧರಣಿ ಕೈಬಿಡುವಂತೆ ಸರ್ಕಾರದ ಪರವಾಗಿ ವಿಜಯಮ್ಮ ಹಾಗೂ ಮತ್ತಿತರರ ಮನವೊಲಿಕೆಗೆ ಅನೇಕರು ಯತ್ನಿಸಿದ್ರು. ಆದರೆ ವಿಜಯಮ್ಮ ಮಾತ್ರ ತಮ್ಮ ಪಟ್ಟು ಬಿಡಲಿಲ್ಲ. ಕೊನೆಗೆ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಫೀಲ್ಡ್ಗಿಳಿಯಿತು. ಧರಣಿ ಕೂತಿದ್ದವರನ್ನ ಬಲವಂತವಾಗಿ ವಾಹನಕ್ಕೆ ಹತ್ತಿಸಿ ಅವರನ್ನೆಲ್ಲ ಜಗನ್ನ ಬಂಜಾರಾ ಹಿಲ್ಸ್ನಲ್ಲಿರೋ ಬಂಗಲೆ ಲೋಟಸ್ ಪಾಂಡ್ ಬಳಿ ಇಳಿಸಿದ್ರು. ಅಲ್ಲಿಗೂ ಸುಮ್ಮನಿರದ ವಿಜಯಮ್ಮ ಜಗನ್ ಬಿಡುಗಡೆ ಆಗೋವರೆಗೂ ತಾವೆಲ್ಲ ಮನೆ ಮುಂದೆಯೇ ಧರಣಿ ಮುಂದುವರಿಸೋದಾಗಿ ಪಟ್ಟು ಹಿಡಿದು ಕೂತು ಬಿಟ್ರು. ಇನ್ನೊಂದು ಕಡೆ ಜಗನ್ ಬಂಧನದಿಂದ ರೊಚ್ಚಿಗೆದ್ದಿರೋ ವೈಎಸ್ಆರ್ ಪಾರ್ಟಿಯ ಕಾರ್ಯಕರ್ತರು ಸೋಮವಾರ ಆಂಧ್ರ ಬಂದ್ಗೆ ಕರೆ ನೀಡಿದ್ರು. ಹೈದರಾಬಾದ್, ನಿಜಾಮಾಬಾದ್, ಕರ್ನೂಲು, ಕಡಪ, ಅನಂತಪುರ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ಕಂಡುಬಂದಿತ್ತಾದರೂ ಉಳಿದಂತೆ ಅನೇಕ ಕಡೆ ಜನಜೀವನ ಯಥಾಸ್ಥಿತಿಯಲ್ಲಿತ್ತು. ಆದರೆ ಜಗನ್ ಬಂಧನ ಆಂಧ್ರದಲ್ಲಿ ಭಾರೀ ಸಂಚಲನಕ್ಕೆ ಕಾರಣವಾಗಿದೆ. ಇದರಿಂದ ಇಲ್ಲಿನ ರಾಜಕಾರಣದಲ್ಲಿ ಭಾರೀ ಬದಲಾವಣೆಗಳಾಗಬಹುದೆಂದು ಅಂದಾಜಿಸಲಾಗುತ್ತಿದೆ. ಅಲ್ಲಿನ ಕಾಂಗ್ರೆಸ್ ಸರ್ಕಾರದ ಮೇಲೆ ಜಗನ್ ಬಂಧನ ಎಂಥ ಪರಿಣಾಮ ಬೀರುತ್ತೆ ಅಂತ ಜನ ಬೀದಿ ಬೀದಿಯಲ್ಲಿ ಚರ್ಚೆ ಮಾಡತೊಡಗಿದ್ದಾರೆ. ಇಷ್ಟಕ್ಕೂ ಸಿಬಿಐ ಜಗನ್ನ ಅರೆಸ್ಟ್ ಮಾಡೋದಕ್ಕೆ ಕಾರಣ ಏನು? ಈತನ ಬಂಧನದ ಹಿಂದಿರೋ ಕಾಣದ ಕೈಗಳು ಯಾವುವು ಅನ್ನೋದನ್ನ ನೋಡೋಣ ಒಂದು ಬ್ರೇಕ್ನ ನಂತರ.